ರಾಣಿ ಚಿತ್ರದ ನಾಯಕ ನಟ ಕಿರಣ್ ರಾಜ್ ಕಾರ್ ಅಪಘಾತಕ್ಕೀಡಾಗಿದೆ. ನಟ ಕಿರಣ್ ರಾಜ್ ಎದೆಗೆ ಭಾರಿ ಪೆಟ್ಟು ಬಿದ್ದಿದೆ ಅನ್ನೋ ಮಾಹಿತಿ ಇದೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಟ ಕಿರಣ್ ರಾಜ್ ಇದ್ರು. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕೆಂಗೇರಿ ಬಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಟ ಕಿರಣ್ ರಾಜ್ ಇದ್ರು. ಅವ್ರ ಜೊತೆಗೆ ಮತ್ತೊಬ್ಬರು ಟ್ರಾವೆಲ್ ಮಾಡ್ತಾ ಇದ್ರು. ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಸೀಟ್ ಬೆಲ್ಟ್ ಅನ್ನ ಹಾಕಿದ್ರು. ಹಾಗಾಗಿ ಪಾರ್ ಆಗಿದ್ದಾರೆ ಅಂತಾನು ಮಾಹಿತಿ ಇದೆ. ಪ್ರೊಡ್ಯೂಸರ್ ಸೇಫ್ ಆಗಿದ್ದಾರೆ. ಬಟ್ ಕಿರಣ್ ರಾಜ್ಗೆ ಎದೆ ಭಾಗಕ್ಕೆ ತೀವ್ರ ರೀತಿಯಲ್ಲಿ ಪೆಟ್ಟಾಗಿದೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅವ್ರು ಬಿದ್ದಿದ್ರು. ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಕಿರಣ್ ರಾಜ್ ಕನ್ನಡಿಗರಿಗೆ ಚಿರಪರಿಚಿತ. ಯಾಕಂದ್ರೆ ಕನ್ನಡತಿ ಸೇರಿದಂತೆ ಹಲವಾರು ಜನಪ್ರಿಯ ಧಾರಾವಾಹಿಗಳಲ್ಲಿ ಅವರು ನಟನೆ ಮಾಡಿದ್ರು. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪಂಚಿಂಗ್ ಡೈಲಾಗ್ಗಳನ್ನ ಹೇಳೋ ಮುಖಾಂತರ ತಮ್ಮದೇ ಆದ ಫ್ಯಾನ್ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಮತ್ತೆ ತುಂಬಾ ಕಾಲೇಜ್ ಫಂಕ್ಷನ್ಗಳಿಗೆಲ್ಲ ಹೋಗಿ ಮೋಟಿವೇಶನಲ್ ಸ್ಪೀಚ್ ಎಲ್ಲ ಅವ್ರು ಕೊಡ್ತಾ ಇದ್ರು. ಹಾಗಾಗಿ ತುಂಬಾ ಫೇಮಸ್ ಅವರು. ಸೊ ಇದೀಗ ಆಕ್ಸಿಡೆಂಟ್ ಆಗಿದೆ. ಅವ್ರಿಗೆ ಎದೆ ಭಾಗಕ್ಕೆ ತೀವ್ರ ರೀತಿಯಲ್ಲಿ ಪೆಟ್ಟಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಆಕ್ಸಿಡೆಂಟ್ ಹೆಂಗಾಗಿದ್ದು, ಸದ್ಯಕ್ಕೆ ಕಿರಣ್ ರಾಜ್ ಹೆಲ್ತ್ ಕಂಡೀಷನ್ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ? ಎಸ್ ಶರ್ಮಿತಾ, ನಟ ಕಿರಣ್ ರಾಜ್ ಅವರು ನಟನೆ ಮಾತ್ರ ಅಲ್ಲ, ಒಂದಷ್ಟು ಸೋಷಿಯಲ್ ವರ್ಕ್ ನಲ್ಲೂ ಕೂಡ ಅವರು ಬ್ಯುಸಿ ಆಗಿರ್ತಾರೆ. ಸೊ ಪ್ರತಿ ಭಾನುವಾರ ನಾಗರಬಾವಿ ಬಳಿ ಇರುವಂತ ಒಂದು ಅನಾಥಾಶ್ರಮಕ್ಕೆ ಹೋಗಿ ಬರೋದು, ಮಕ್ಕಳ ಜೊತೆ ಸಮಯ ಕಳೆಯುವಂತ ಒಂದು ಕೆಲಸವನ್ನು ಮಾಡ್ತಿರ್ತಾರೆ. ಆದ್ರೆ ಒಂದು ಅವರ ಸಿನಿಮಾದ ಪ್ರಮೋಷನ್ ಇರೋದ್ರಿಂದ ಕಳೆದ ಭಾನುವಾರ ಅಲ್ಲಿಗೆ ಹೋಗೋದಕ್ಕಾಗಿರಲ್ಲ. ಆ ಭಾನುವಾರದ ಬದಲು ನಿನ್ನೆ ರಾತ್ರಿ ಅವರು ಆ ಅನಾಥಾಶ್ರಮಕ್ಕೆ ಹೋಗಿ ಬರುವಂತ ಸಂದರ್ಭದಲ್ಲಿ ನಾಗರಬಾವಿಯ ಮುದ್ದನಪಾಳ್ಯದ ಬಳಿ ಒಂದು ಸ್ಪೀಡ್ ಕಂಟ್ರೋಲ್ ಇಂದ ಅವರ ನಿರ್ಮಾಪಕರೇ ಗಾಡಿ ಓಡಿಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಗಾಡಿ ಆಕ್ಸಿಡೆಂಟ್ ಆಗುತ್ತೆ. ಆ ವೇಳೆ ಅವರು ಹಿಂಬದಿ ಸೀಟ್ ನಲ್ಲಿ ಕೂತಿರ್ತಾರೆ. ಆದ್ರೆ ಹಿಂಬದಿ ಸೀಟ್ ನಲ್ಲಿ ಕೂತಿದ ಕಾರಣ ಅವರು ಸೀಟ್ ಬೆಲ್ಟ್ ಹಾಕಿರಲ್ಲ. ಆ ಸಂದರ್ಭದಲ್ಲಿ ಅವರು ಮುಂದೆ ಗಾಡಿ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಮುಂದೆ ಬಂದಾಗ ಅವರ ಒಂದು ಮುಂದೆಗಡೆ ಇದ್ದಂತ ಸೀಟ್ ಅವರ ಎದೆ ಭಾಗಕ್ಕೆ ಪೆಟ್ಟಾಗಿರುತ್ತೆ. ಆ ಶಾಕಿಂಗಿಗೆ ಅವರು ಸದ್ಯಕ್ಕೆ ಒಂದು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಅನ್ನುವಂತ ವಿಚಾರ ಇದೆ. ಸದ್ಯಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಅದ ಜೊತೆಗೆ ಅದು ಒಂದಷ್ಟು ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡ್ತಿದ್ದಾರೆ ಅನ್ನುವಂತ ವಿಚಾರ ಸಿಕ್ಕಿರುವಂತದ್ದು. ಶರ್ಮಿತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.